ಎಲ್ಲೂರು ವಿಶ್ವನಾಥನ ಕ್ಷೇತ್ರ ಪಡುಬಿದ್ರೆ ಹತ್ತಿರ ಇದೆ. ಕುಂದ ಅಂತ ಒಬ್ಬ ರಾಜ, ಅವನು ವಿಶೇಷವಾಗಿ ಕಾಶಿಗೆಲ್ಲ ಹೋಗಿ ತಪಸ್ಸನ್ನ ಮಾಡಿ, ವಿಶ್ವನಾಥ ನಮ್ಮಲ್ಲಿ ತುಂಬಾ ಸನ್ನಿಧಾನ ಇರುವಂತಹ ದೇವಾಲಯಗಳಿದೆ, ಆದ್ರೆ ನಿನ್ನ ಸನ್ನಿಧಾನ ಪ್ರತಿಯೊಬ್ಬ ಭಕ್ತರಿಗೆ ಅನುಗ್ರಹ ಆಗುವಂತೆ ಆಗಬೇಕು ಅಂತ ಕಾಶಿಯಲ್ಲಿ ಹೋಗಿ ಸೇವೆಯನ್ನು ಮಾಡಿದ ಒಬ್ಬ ಕುಂದ ಅನ್ನುವ ರಾಜ. ಅವನಿಗೆ ದೇವರು ವಿಶ್ವನಾಥ ಹೇಳಿ ಕಳಿಸಿದ, ನಾನೇ ನಿಜ ರೂಪದಿಂದ ಬರ್ತೇನೆ ಅಲ್ಲಿಗೆ, ವಿಶ್ವನಾಥನ ಕಾಶಿ ಕ್ಷೇತ್ರದ ಮಹಿಮೆ ಏನಿದೆ ಅಷ್ಟೇ ಮಹಿಮೆಯನ್ನು ಅಲ್ಲಿ ತೋರಿಸ್ತೇನೆ, ನೀನು ಹೋಗು ಅಂತ. ಯಾವುದೋ ಒಂದು ಸ್ತ್ರೀ, ಅವಳಿಗೆ ಏನೋ ಒಬ್ಬ ಯಲ್ಲಪ್ಪ ಅಂತ ಮಗ ಇದ್ದಂತೆ. ಸ್ವಲ್ಪ ಸಮಯದಲ್ಲೇ ಸತ್ತೋಗ್ಬಿಟ್ಟ ಮಗ. ಅವಳ ಜೀವನವೇ ಕಷ್ಟ, ಗಂಡ ಇರಲಿಲ್ಲ, ಯಲ್ಲಪ್ಪ ಅನ್ನೋ ಮಗ ಸತ್ತೋದ. ಏನ್ ಮಾಡೋದು ಅಂತ ಕಷ್ಟದಲ್ಲಿ ಜೀವನ ಮಾಡ್ತಾ ಇಲ್ಲೋ ಒಂದು ಅರಣ್ಯದಲ್ಲಿ ಸಂಚಾರ ಮಾಡ್ತಾ ಇರಬೇಕಾದ್ರೆ ಹೊಟ್ಟೆ ಹರಲಿಕ್ಕೋಸ್ಕರ ಒಂದು ಗೆಡ್ಡೆಯನ್ನ ಕಿತ್ತಿ ತಿನ್ನಬೇಕು ಅಂತ ಒಂದು ಗೆಡ್ಡೆಗೆ ಕತ್ತಿಯಿಂದ ಹೊಡಿತಾಳೆ. ರಕ್ತ ಹರಲಿಕ್ಕೆ ಆರಂಭ ಆಗುತ್ತೆ. ಅವಾಗ ಅವಳಿಗೆ ಸಂಶಯ ಬರುತ್ತೆ, ನನ್ನ ಮಗನನ್ನ ತಂದು ಇಲ್ಲೇ ಎಲ್ಲೋ ಅರಣ್ಯದಲ್ಲಿ ಹೂತಿದ್ದೆ, ನನ್ನ ಮಗ ಸತ್ತಿಲ್ಲ, ಅವನ ತಲೆಯಿಂದ ರಕ್ತ ಬರ್ತಾ ಇದೆ, ಅಯ್ಯೋ ಎಲ್ಲಪ್ಪ ಎಲ್ಲಪ್ಪ ಅಂತ ಅವಳು ಜೋರಾಗಿ ಬೊಬ್ಬೆ ಹೊಡಿತಾಳೆ. ಎಲ್ಲಾ ಕಡೆ ಹೋಗಿ ಹೇಳ್ತಾಳೆ, ನಮ್ಮ ಎಲ್ಲಪ್ಪ, ನನ್ನ ಮಗ ಸತ್ತಿಲ್ಲ ಅಂತ. ಅದು ರಾಜನಿಗೆ ಗೊತ್ತಾಗುತ್ತೆ. ಅವಾಗ ನೋಡಿದ್ರೆ ಸಾಕ್ಷಾತ್ ರುದ್ರದೇವರೇ ಕುಂದರಾಜನಿಗೆ ಹೇಳ್ತಾರೆ, ನಾನು ಇವತ್ತೇನು ಆ ಸ್ತ್ರೀ ಹೊಡೆದಿದ್ದಾಳೆ, ನಾನೇ ಸಾಕ್ಷಾತ್ ವಿಶ್ವನಾಥನಾಗಿ ಬಂದಿದ್ದೇನೆ, ಅದು ಎಲ್ಲಪ್ಪ ಅಲ್ಲ, ಅದು ನಾನು ವಿಶ್ವನಾಥ ಬಂದಿದ್ದೇನೆ ಅಂತ ರಾಜನಿಗೆ ಹೇಳಿದ ಮೇಲೆ ದೊಡ್ಡ ದೇವಾಲಯವನ್ನು ನಿರ್ಮಾಣ ಮಾಡಿದ. ಎಲ್ಲ ಅಂತ ಅವಳು ಅರಿಚಿಕೊಂಡು ಹೋಗಿದ್ರಿಂದ ಎಲ್ಲೂರು ಅಂತ ಪ್ರಸಿದ್ಧವಾಗಿದೆ. ಅಲ್ಲಿ ಭವ್ಯವಾದ ಒಂದು ವಿಶ್ವನಾಥನ ವಿಗ್ರಹ ಇದೆ, ದೇವಾಲಯ ಇದೆ. ಆ ಸನ್ನಿಧಾನವನ್ನು ಇಟ್ಟುಕೊಂಡು ವಿಶೇಷವಾಗಿ ಇವತ್ತು ದೊಡ್ಡ ಜಾತ್ರೆ ಆರಾಧನೆ ಎಲ್ಲ ನಡೀತಾ ಇದೆ. ನೀವು ಆಚೆ ಉಡುಪಿಯ ಪ್ರಾಂತ್ಯಕ್ಕೆ ಹೋದಾಗ ಎಲ್ಲೂರು ವಿಶ್ವನಾಥನ ಕ್ಷೇತ್ರವನ್ನು ನೋಡಬೇಕು, ಬಹಳ ಚೆನ್ನಾಗಿದೆ.